ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕತೆ ಹೆಸರು ಮುಂದಾಲೋಚನೆಯ ಮುಖ್ಯತೆ. ಒಂದು ಬಂಡೆ ಹತ್ರ ಒಂದು ಕಾಗೆ ಒಂದು ಕಪ್ಪೆ ಚಿಪ್ಪನ್ನು ಎತ್ಕೊಂಡ್ಬಂದಿರುತ್ತೆ, ಅಂದರೆ ಸಮುದ್ರದಿಂದ. ಅದನ್ನು ಕುಕ್ತಾ ಕೂತ್ಕೊಂಡಿರುತ್ತೆ. ಯಾಕೆ ಅಂದರೆ ಆ ಕಪ್ಪೆ ಚಿಪ್ಪೊಳಗೆ ಇರೋಂಥ ಹುಳ ಹೊರಗೆ ಬರಲಿ, ನಾನು ತಕ್ಷಣ ತಿನ್ನಬೇಕು ಅಂತ. ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಕಪ್ಪೆ ಚಿಪ್ಪಿಂದ ಆ ಹುಳ ಹೊರಗೆ ಬರೋದೇ ಇಲ್ಲ. ಅದೇ ಸಮಯಕ್ಕೆ ಒಂದು ಹದ್ದು ಅದೇ ಮಾರ್ಗವಾಗಿ ಬರುತ್ತೆ. ಬಂದುಬಿಟ್ಟು ನೋಡುತ್ತೆ, ಈ ಕಾಗೆ ಪ್ರಯತ್ನ ಪಡ್ತದೆ. ನೋಡಿಬಿಟ್ಟು, ಕಾಗೆ ಅಣ್ಣ ಏನು ಮಾಡ್ತಾ ಇದೀಯಾ ಅಂತ ಕೇಳುತ್ತೆ. ಇಲ್ಲ, ಈ ಹುಳ ತೆಗಿಬೇಕು ಅಂತ ನೋಡ್ತಾ ಇದ್ದೀನಿ, ತಿನ್ನೋದಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳುತ್ತೆ. ಹದ್ದು, ಅದಕ್ಕೆ ಯಾಕೆ ಅಷ್ಟು ಕಷ್ಟಪಡ್ತೀಯ? ಒಂದು ಕೆಲಸ ಮಾಡು, ಆ ಕಪ್ಪೆ ಚಿಪ್ಪನ್ನು ಒಂದು ಎತ್ತರವಾದ ಸ್ಥಳಕ್ಕೆ ತೊಗೊಂಡೋಗಿ ಒಂದು ಬಂಡೆ ಮೇಲೆ ಎತ್ತಾಕು, ಅದು ಬೀಳ್ತಿದ್ದಂಗೆ ಅದು ಹೊರಗೆ ಕಪ್ಪೆ ಚಿಪ್ಪು ಹೊಡೆದೋಗುತ್ತೆ, ಹುಳ ಹೊರಗೆ ಬರುತ್ತೆ ಅಂತ ಹೇಳುತ್ತೆ. ಹೌದಲ್ಲ, ಸರಿಯಾದ ಉಪಾಯ ಅಂದ್ಬಿಟ್ಟು ಕಾಗೆ ಏನು ಮಾಡುತ್ತೆ, ಮೇಲಿಂದ ಬಂದು ಕಪ್ಪೆ ಚಿಪ್ಪು ಎತ್ಕೊಂಡು ಹೋಗ್ಬಿಟ್ಟು ಒಂದು ಬಂಡೆ ಮೇಲೆ ಎತ್ತಾಕತ್ತೆ. ಎತ್ತಾಕಿದಾಗ ಕಪ್ಪೆ ಚಿಪ್ಪು ಹೊಡೆದೋಗಿ ಆ ಹುಳ ಹೊರಗೆ ಬರುತ್ತೆ. ಇನ್ನೇನು ತಿನ್ನಬೇಕು ಅಂತ ಕಾಗೆ ಹತ್ರಕ್ಕೆ ಹಾರು ಬರ್ತಿದ್ದಂಗೆ ಹದ್ದು ಸೊಯ್ಯ ಅಂತ ಹಾರು ಬಂದು ಆ ಹುಳನ ಎತ್ಕೊಂಡೋಗಿ ತಿಂದುಬಿಡುತ್ತೆ. ಇದನ್ನು ಕಣ್ಣು ಬಿಟ್ಕೊಂಡು ನೋಡ್ತಾ ಕಾಗೆ ನಿಂತ್ಕೊಂಡ್ಬಿಡುತ್ತೆ. ಅಂದರೆ ಈ ಕತೆ ನೀತಿ ಏನು ಹೇಳುತ್ತೆ ಅಂದರೆ, ಮುಂದಾಲೋಚನೆ ಮಾಡಿಬಿಟ್ಟೆ ನಾವು ಏನೇ ಕೆಲಸ ಮಾಡಬೇಕು ಅಂತ ತೋರಿಸುತ್ತೆ. ಥ್ಯಾಂಕ್ ಯು ಗೆಳೆಯರೆ. ಈ ಕತೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.